ಓಂ ಶಾಂತಿ. ಮಸ್ತಕದ ಮಧ್ಯೆ ನಿರಾಕಾರ ಬಿಂದು ಸ್ವರೂಪ ದೇಹದ ಮಾಲೀಕಾತ್ಮ ಮನ ಬುದ್ಧಿ ಸಂಸ್ಕಾರದ ಮಾಲೀಕಾತ್ಮ ನಾನಾತ್ಮ ಶಾಂತಿ ಸಾಗರನ ಮಗು, ಶಾಂತ ಸ್ವರೂಪಾತ್ಮ, ಶಾಂತಿ ಸಾಗರ ನನ್ನ ತಂದೆಯಾಗಿದ್ದಾರೆ. ಓಂ ಶಾಂತಿ, ಓಂ ಶಾಂತಿ. ಈ ದಿನದ ಅವ್ಯಕ್ತ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಸ್ಥಿತಿ ಕಾ ಐನಾ ಸರ್ವಿಸ್. ನಮ್ಮ ಸ್ಥಿತಿ ಶ್ರೇಷ್ಠ ಇದೆ, ಚೆನ್ನಾಗಿದೆ, ಎತ್ತರದಲ್ಲಿದೆ, ಮಹಾನ್ ಇದೆ, ನಿಶ್ಚಿಂತಿದೆ, ಪವಿತ್ರ ಇದೆ, ವಿಜಯಿ ಇದೆ ಎಂದರೆ ಅದು ಸೇವೆಯಿಂದ ಅರ್ಥ ಆಗುತ್ತೆ. ಹೌದು, ಇವರು ಸ್ಥಿತಿ ಚೆನ್ನಾಗಿರೋರು ಅನ್ನುವಂಥ ಒಂದು ಕುರುಹು ಯಾವುದು? ಸರ್ವಿಸ್ ಆಗಿದೆ. ಮುರಳಿ ದಿನಾಂಕ 20/11/72. सदा विजयी अपने को अनुभव करते हो. जब विश्व पर विजयी बन राज्य करने वाले हो तो अब स्वयं सदा विजयी बने हो. ಬಾಬಾ ಕೇಳ್ತಾ ಇದ್ದಾರೆ, ಸದಾ ನಿಮ್ಮನ್ನು ವಿಜಯಿ ಅಂತ ತಿಳ್ಕೊಂಡಿದ್ದೀರಾ. ವಿಶ್ವದ ಮೇಲೆ ವಿಜಯವನ್ನು ಸಾಧಿಸೋರು ಈಗ ನೀವು ನಿಮ್ಮ ಮೇಲೆ ವಿಜಯ ಆಗಿದ್ದೀರಾ. जिस विश्व के ऊपर राज करने वाले हो उस राज्य के अधिकारी अपने को अभी से समझते हो. ನಾಳೆ ನಾವು ಯಾವ ವಿಶ್ವದ ರಾಜ್ಯಾಡಳಿತವನ್ನು ಮಾಡುತ್ತೇವೆ, ರಾಜ್ಯ ಅಧಿಕಾರದಲ್ಲಿರ್ತೇವೆ, ಈಗ ಬಾಬಾ ಹೇಳ್ತಿದ್ದಾರೆ ಆ ಅನುಭವದಲ್ಲಿ ನೀವೀಗ ಇದ್ದೀರಾ. पहले स्वयं के सर्व अधिकार प्राप्त किए हैं या अभी करने हैं. ಮೊದಲು ಸ್ವಯಮಿನ ಮೇಲೆ ಅಂದರೆ ದೇಹದ ಮೇಲೆ, ಪಂಚೇಂದ್ರಿಯಗಳ ಮೇಲೆ ಮತ್ತು ಮನಬುದ್ಧಿ ಸಂಸ್ಕಾರದ ಮೇಲೆ ಆತ್ಮ ಮೊದಲು ಸ್ವಯಂ ಅಧಿಕಾರದ ಅನುಭವವನ್ನು ಈಗ ಮಾಡುತ್ತಿದ್ದೀರಾ. जो स्वयं के सर्व अधिकार प्राप्त करते हैं वही विश्व के अधिकारी बनते हैं. तो अपने से पूछो कि स्वयं के सर्व अधिकार कहाँ तक प्राप्त किए हैं. ಹೀಗೆ ಯಾರು ಸ್ವಯಮಿನ ಮೇಲೆ ಸರ್ವ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿರ್ತಾರೆ, ನಾಳೆ ಅವರೇ ವಿಶ್ವರಾಜ್ಯಾಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. तो सर्व अधिकार कौन से हैं जानते हो? जो आत्मा की मुख्य शक्तियाँ वर्णन करते हो ना, मन बुद्धि संस्कार, इन तीनों स्वयं की शक्तियों के ऊपर विजयी अर्थात अधिकारी बने हो. ಹೀಗೆ ಈಗ ಮೊದಲು ಸರ್ವ ಅಧಿಕಾರ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ ಅಂತ ಬಾಬಾ ಏನು ಕೇಳ್ತಾರೆ. ಹಾಗಾದ್ರೆ ಸರ್ವ ಅಧಿಕಾರ ಅಂದರೆ ಯಾವುದು? ನಾವು ಆತ್ಮ ಅಂತ ಗೊತ್ತು. ಆತ್ಮದ ಅತಿ ಮುಖ್ಯವಾದ ಗುಣಗಳು, ಅಂಗಗಳು ಮನ ಬುದ್ಧಿ ಸಂಸ್ಕಾರ. ಇವು ಮೂರು ನಮ್ಮ ಹತೋಟಿಯಲ್ಲಿರಬೇಕು. ಇವು ಮೂವರ ಮೇಲೆ ನಾವು ಆತ್ಮ ಅಧಿಕಾರಿಯಾಗಿರಬೇಕು. ಇದಕ್ಕೆ ಸರ್ವ ಅಧಿಕಾರ ಅಂತ ಹೇಳ್ತಾರೆ. तो अपनी शक्तियों को अधीन तो नहीं लेते हो. जो विश्व की सेवा के निमित्त बने हुए हैं उनकी स्थिति तो सहज और स्वतः ही होगी ना. ಹೀಗೆ ಬಾಬಾ ಹೇಳ್ತಾರೆ, ಈ ಮೂರು ಶಕ್ತಿಗಳ ಅಧೀನದಲ್ಲಿ ನೀವಿಲ್ಲ ತಾನೇ. ಹೀಗೆ ಬಾಬಾ ಹೇಳ್ತಾರೆ, ವಿಶ್ವ ಸೇವೆಗೆ ನಿಮಿತ್ತರಾಗಿರೋರು ಎಂದರೆ ನಿಮ್ಮ ಸ್ಥಿತಿ ಸಹಜವಾಗಿ ಸ್ವತಃ ಕಾಣುತ್ತದೆ. पुरुषार्थ कर स्थित होना पड़ता है. पुरुषार्थ की सिद्धि का अनुभव अपने में करते जा रहे हो. वह संगम का समय सिर्फ पुरुषार्थ का ही है और सिद्धि भविष्य की बात है.
ಹೀಗೆ ಇನ್ನು ಪುರುಷಾರ್ಥ ಮಾಡಿ ಅನುಭವ ಮಾಡ್ತಾ ಇದ್ದೇನೆ ಅಂತ ಹೇಳ್ತಿದ್ದೀರಾ. ಯಾಕಂದರೆ ಸಂಗಮೇಘದಲ್ಲಿ ನಾವೇನು ಪುರುಷಾರ್ಥ ಮಾಡಿ ಸಿದ್ಧಿಯನ್ನು ಪಡಿತೇವೆ, ಇದು ಭವಿಷ್ಯದ ಭಾಗ್ಯ ಪಡ್ಕೊಳ್ಳುವ ಮಾತಾಗಿದೆ. ಹೀಗೆ ನಾವು ಸಂಗಮೇಘದಲ್ಲಿ ಮೊದಲೇನಾಗಬೇಕೀಗ ಸಿದ್ಧಿ ಸ್ವರೂಪರಂದರೆ ಅರ್ಥಾತ್ ಮಾಸ್ಟರ್ ಸರ್ವಶಕ್ತಿವಂತರು ಎಂಬ ಅನುಭವವನ್ನು ಬಾಬಾ ಹೇಳ್ತಿದ್ದಾರೆ. ಮಾಡಬೇಕು ಮತ್ತು ಅನ್ಯರಿಗೂ ಮಾಡಿಸ್ಬೇಕು. अभी से ही अनुभव करना है, अंत में कुछ थोड़ा समय करना है, सिर्फ उम्मीद है कि सितारे ही रहना है. ಹೀಗೆ ಈಗಿನಿಂದಲೇ ನೀವು ಮಾಸ್ಟರ್ ಸರ್ವಶಕ್ತಿವಂತ ಅನುಭವ ಮಾಡ್ತಿದ್ದೀರಾ ಅಥವಾ ಅಂತ್ಯದಲ್ಲಿ ರೆಡಿ ಆಗ್ತೀರಾ? ಬಾಬಾ ಹೇಳ್ತಾರೆ, ಮಕ್ಕಳು ಈಗಿನಿಂದಲೇ ಆಶಾದೀಪಕಗಳಾಗಿರಬೇಕು ತಾನೆ. अभी से सिद्धि स्वरूप अनुभव होना चाहिए. सिद्धि तब प्राप्त होगी जब स्वयं के सर्वाधिकार प्राप्त होंगे. ಹೀಗೆ ಮಕ್ಕಳು ಈಗಿನಿಂದಲೇ ಸಿದ್ಧಿ ಸ್ವರೂಪರೆಂಬ ಅನುಭವ ಮಾಡಬೇಕಾಗಿದೆ. ಯಾಕೆಂದರೆ ಸಿದ್ಧಿ ಪ್ರಾಪ್ತಿ ಆಗೋದು ಮಕ್ಕಳಿಗೆ ಬಾಬಾ ಹೇಳ್ತಾರೆ ಯಾವಾಗ ಸ್ವಯಂ ನೀವು ಸರ್ವಪ್ರಕಾರದ ಅಧಿಕಾರ ಪ್ರಾಪ್ತಿ ಮಾಡ್ಕೊಳ್ತೀರಿ, ಬಾಬನಿಂದ ಎಲ್ಲವೂ ಸಹ ನನಗೆ ಸಿಕ್ಕಿತ್ತು ಅಂದರೆ ನೀವು ಸಿದ್ಧಿ ಪ್ರಾಪ್ತಿ ಆದವರು. मन बुद्धि और संस्कार तीनों को स्वयं जैसा चाहे वैसा चला सके, ऐसा अब हो तभी अन्य आत्माओं के मन बुद्धि संस्कार को चेंज कर सकेंगे. ಈಗ ಮೊದಲು ನಮ್ಮ ಮನ ಬುದ್ಧಿ ಸಂಸ್ಕಾರವನ್ನು ನಾವು ನಮ್ಮ ಆಡಳಿತದಲ್ಲಿಟ್ಕೊಂಡು ನಾವು ಹೇಳಿದ ಹಾಗೆ ಅವು ನಡೀತಾ ಇದೆ ಅಂದರೆ ಬಾಬಾ ಹೇಳ್ತಾರೆ ನೀವು ವಿಜಯ ಆತ್ಮ ಅಂತ ಅರ್ಥ. ಆಗ ಸ್ವಯಂ ಈ ರೀತಿ ಬದಲಾದಾಗ ಬಾಬಾ ಹೇಳ್ತಾರೆ ಸಮಯ ಸಂದರ್ಭ ಏನೇ ಬಂದಾಗ, ಪರಿಸ್ಥಿತಿ ಏನೇ ಬಂದಾಗ ನೀವು ವಿಜಯಗಳಾಗ್ಬಿಡ್ತೀರಿ, ಅನ್ಯರು ವಿಜಯಗಳಾಗ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ समय और शक्ति ज़्यादा लगानी पड़ती है, सर्विस आप सभी की स्थिति का आईना है. ಹೀಗೆ ನಾವು ಅಧಿಕಾರದಲ್ಲಿಲ್ಲ, ಮನಬುದ್ಧಿ ಸಂಸ್ಕಾರ ನಮ್ಮ ಅಧಿಕಾರದಲ್ಲಿಲ್ಲ ಅಂದರೆ ಅಲ್ಲಿ ವಿಜಯ ನಮಗೆ ಲೇಟ್ ಆಗಿ ಸಿಗ್ತಿರ್ತದೆ. ಅಂದರೆ ಸರ್ವೀಸಿನ ಮೂಲಕ ಮಕ್ಕಳ ಸ್ಥಿತಿ ಕಾಣುತ್ತದೆ, ಸೇವೆ ಮಕ್ಕಳ ಸ್ಥಿತಿಯ ಕನ್ನಡಿಯಾಗಿದೆ. तो आईने में क्या दिखाई देता है, जैसे आप पुरुषार्थ आत्माओं की स्टेज बनी है वैसे जिन्हों की सर्विस करते हो उन्हों को अनुभव होता है. ಹೀಗೆ ಕನ್ನಡಿಯಲ್ಲಿ ಏನು ಕಾಣ್ತದೆ ಮುಖ ತಾನೆ. ಹಾಗೆ ನಾವೀಗ ಪುರುಷಾರ್ಥಿ ಆತ್ಮಗಳ ಸ್ಥಿತಿ ಎಂದರೆ ಬಾಬಾ ಹೇಳ್ತಾರೆ ನಾವೇನು ಸರ್ವಿಸ್ ಮಾಡ್ತಾ ಇದ್ದೇವೆ ಅದರ ಅನುಭವ ನಿಮಗಿರ್ತದೆ. तो अपनी स्टेज कहाँ तक बनाई इसका साक्षात्कार सर्विस से करते जा रहे हो. ಹೀಗೆ ನಮ್ಮ ಸ್ಥಿತಿ ಎಲ್ಲಿವರೆಗೆ ರೂಪಣೆ ಆಗಿದೆ ಅದನ್ನು ಬಾಬಾ ಹೇಳ್ತಾರೆ ಈಗ ನಿಮ್ಮ ಸೇವೆಯ ಮೂಲಕ ಸಾಕ್ಷಾತ್ಕಾರ ಆಗ್ತಾ ಇದೆ. कौन सी स्टेज बनाई है, कहाँ तक पहुँचे हैं, सर्विस अच्छी लगती है, खुश होकर गए ना. ಹೀಗೆ ಬಾಬಾ ಹೇಳ್ತಿದ್ದಾರೆ ಈಗ ಯಾವ ಸ್ಟೇಜಿಗೆ ತಲುಪಿದ್ದೀರಿ ಅಥವಾ ಎಷ್ಟು ತಲುಪಿದ್ದೀರಿ, ಸರ್ವಿಸ್ ಚೆನ್ನಾಗಾಯಿತು ಅಂತ ಎಷ್ಟೋ ಜನ ಸೇವೆಗೆ ಬಂದವರು ಖುಷಿ ಪಟ್ಟು ಹೋಗ್ತಾರೆ. सभी से ज़्यादा खुशी किसको हुई, सर्विस की सिद्धि को देखकर खुशी हुई. ಸೇವೆ ನೋಡಿದವ್ರಿಗೆ ಖುಷಿ ಆಗುತ್ತೋ, ಸೇವೆ ಮಾಡಿದವರಿಗೆ ಹೆಚ್ಚು ಖುಷಿ ಆಗುತ್ತೋ. ಏಕೆಂದರೆ ಸೇವೆ ಮಾಡಿದವರು ಸೇವೆಯ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ ಅಂದರೆ ಆ ಖುಷಿ ನೋಡಿದವರಿಗಿಂತಲೂ ಮಾಡಿದವರಿಗೆ ಜಾಸ್ತಿ ಇರಬೇಕು ತಾನೆ. तो बाप का परिचय लेकर गए, जैसे ब्राह्मण आत्माओं में मेजॉरिटी की स्टेज में विशेष गुण प्रसिद्ध दिखाई पड़ते हैं. ಹೀಗೆ ಎಷ್ಟೋ ಜನ ಸೇವಾಧಾರಿಗಳಿಂದ ಬಾಬನ ಪರಿಚಯ ಪಡ್ಕೊಂಡು ಹೋಗ್ತಾರೆ. ಹೇಗೆ ನಾವು ಬ್ರಾಹ್ಮಣ ಆತ್ಮಗಳು ಮೆಜಾರಿಟಿ, ಬಾಬಾ ಹೇಳ್ತಾರೆ ನಾವೆಲ್ಲ ಸ್ಟೇಜಿನಲ್ಲಿ ಇದ್ದು ಅಲ್ಲಿ ಸೇವೆ ಮಾಡ್ತಾ ಇರ್ತೇವೆ ಅಂದರೆ ಅನೇಕರಿಗೆ ಸಂದೇಶ ಕೊಡೋ ಸೇವೆ ನೀವು ಮಾಡ್ತಾ ಇದ್ದೀರಿ. ಆದರೆ ಅಲ್ಲಿ ವಿಶೇಷತೆಗಳು ಜನರಿಗೆ ಅನುಭವಕ್ಕೆ ಬರ್ತದೆ, ಕಂಡು ಬರ್ತದೆ. ಏಕ ಪ್ಯೂರಿಟಿ ದೂಸರಾ ಸ್ನೇಹ, ಇನ್ ದೋ ಬಾತೋ ಮೇ ಮೆಜಾರಿಟಿ ಪಾಸ್ ಹೇ. ಅಲ್ಲಿ ವಿಶೇಷ ಎರಡು ಗುಣಗಳು ಕಾಣ್ತವೆ, ಒಂದು ಪವಿತ್ರತೆ, ಎರಡನೇದಾಗಿ ಸ್ನೇಹ. ಮೆಜಾರಿಟಿ ಬಾಬಾ ಹೇಳ್ತಾರೆ ಇವೆರಡೂ ಎಲ್ಲರ ಬಳಿಗೆ ಇದೆ. ऐसे ही सर्विस के रिजल्ट में स्नेह और प्योरिटी यहाँ स्पष्ट दिखाई देता है ಅಥವಾ ಆನೆ ವಾಲೆ ಅನುಭವ ಕರ್ತೆ ಹೇ. ಅದೇ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ ಮಕ್ಕಳೊಳಗೆ ಸ್ನೇಹ ಮತ್ತು ಪವಿತ್ರತೆಯ ರಿಸಲ್ಟ್ ಸ್ಪಷ್ಟವಾಗಿ ಅನುಭವಕ್ಕೆ ಬರಬೇಕೀಗ. ಅನ್ಯರಿಗೆ ಅನುಭವ ಆಗೋದು ಸ್ವಯಮಿಗೂ ಅನುಭವ ಆಗಬೇಕಾಗಿದೆ. लेकिन जो नवीनता व नॉलेज में विशेषता है वह नॉलेजफुल स्टेज व
मास्टर सर्वशक्तिवान की स्टेज व सर्वशक्तिवान बाप की प्रैक्टिकल कर्तव्य की विशेषता विशेष रूप से जो अनुभव करने का है वहाँ अभी कमी है. ಆದರೆ ಮಕ್ಕಳಲ್ಲಿ ಏನು ವಿಶೇಷತೆ, ಈಗೇನು ಹೊಸತನ ಬರಬೇಕಾಗಿದೆ ಅಂದರೆ ಜ್ಞಾನದ ವಿಶೇಷತೆ, ಜ್ಞಾನಪೂರ್ಣ ಸ್ಥಿತಿ ಅಥವಾ ಮಾಸ್ಟರ್ ಸರ್ವಶಕ್ತಿವಂತ ಸ್ಥಿತಿ ಮಕ್ಕಳಿಗೆ ಸರ್ವಶಕ್ತಿವಂತ ತಂದೆಯ ಮೂಲಕ ಪ್ರಾಕ್ಟಿಕಲಿ ಕರ್ತವ್ಯದಲ್ಲಿ ಈ ವಿಶೇಷತೆಯ ರೂಪ ಅನುಭವಕ್ಕೆ ಬರಬೇಕು. ಯಾವುದು? ಒಂದು ನಾಲೆಜ್ಫುಲ್, ಎರಡನೇದು ಸರ್ವಶಕ್ತಿವಂತ ಸ್ಥಿತಿ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಇನ್ನು ಈ ಸ್ಥಿತಿ ಕಾಣಿಸ್ತಾ ಇಲ್ಲ, ಇದರ ಕೊರತೆ ಇದೆ. शक्ति अवतार जो नाम वाला होना है वह शक्ति रूप का वह सर्वशक्तिवान बाप का पूरा परिचय अनुभव करते हैं. ಹೀಗೆ ಬಾಬಾ ನಮಗೆ ವರದಾನ ಕೊಟ್ಟಿದ್ದಾರೆ, ಮಕ್ಕಳನ್ನು ಶಕ್ತಿ ಸ್ವರೂಪರು, ಶಕ್ತಿ ಅವತಾರರು ಅಂತ ಬಾಬಾ ನಮಗೆ ಮಹಿಮೆ ಮಾಡಿದ್ದಾರೆ. ಈ ಶಕ್ತಿ ಅವತಾರರು ಅಂದರೆ ಬಾಬಾ ಹೇಳ್ತಾರೆ ಈ ವರದಾನದ ಅನುಸಾರವಾಗಿ ನಾವು ಸರ್ವಶಕ್ತಿವಂತ ತಂದೆಯ ಪರಿಚಯವನ್ನು ಕೊಡೋದು ಮಾತ್ರ ಅಲ್ಲ, ಸಭೆಯಲ್ಲಿ ಅನುಭವ ಮಾಡಿಸ್ತೀರಾ ಅಂತ ಕೇಳ್ತಾರೆ. आपके जीवन से प्रभावित हुए, स्नेह और सहयोग से प्रभावित हुए, लेकिन श्रेष्ठ नॉलेज और नॉलेजफुल के ऊपर इतना प्रभावित हुए जैसे निमित्त बने हुए ब्राह्मण स्वयं शक्ति रूप का अनुभव अपने में भी परसेंटेज में करते हैं, ऐसे ही सर्विस के आईने में शक्ति रूप का अनुभव स्नेह और सहयोग की तुलना में कम करते हो. ನೋಡಿ ಬಾಬಾ ನಮ್ಮ ಕೊರತೆಗಳೇನನ್ನೋದು ಸ್ಪಷ್ಟ ಮಾಡ್ತಾ ಇದ್ದಾರೆ. ಹೇಗೆ ಬಾಬಾ ಹೇಳ್ತಾರೆ ಅನ್ಯರಿಗೆ ನೀವು ಸರ್ವಶಕ್ತಿವಂತ ತಂದೆಯ ಪರಿಚಯ ಅಂತೂ ಕೊಡ್ತೀರಿ, ಆದರೆ ಅಲ್ಲಿ ಸಭಿಕರಿಗೆ ಏನಾಗುತ್ತೆ, ನಿಮ್ಮ ಜೀವನದ ಪ್ರಭಾವ ಬೀರುತ್ತೆ, ನಿಮ್ಮ ಸ್ನೇಹ ಸಹಯೋಗದ ಪ್ರಭಾವದಲ್ಲಿ ಬರ್ತಾರೆ. ಆದರೆ ಶ್ರೇಷ್ಠ ಜ್ಞಾನಪೂರ್ಣದ ಪ್ರಭಾವಕ್ಕೆ ನೀವು ನಿಮಿತ್ತರಾಗಲಿಲ್ಲ. ಬ್ರಾಹ್ಮಣ ಸ್ವಯಂ ಶಕ್ತಿ ಸ್ವರೂಪ ಅನುಭವದಲ್ಲಿ ನೀವೇ ಪರ್ಸೆಂಟೇಜ್ನಲ್ಲಿ ಇದ್ದ ಕಾರಣ ಅಲ್ಲಿ ಸರ್ವೀಸಿನ ಕನ್ನಡಿ ಅಂದರೆ ನೀವು ಶಕ್ತಿ ಸ್ವರೂಪದ ಅನುಭವ, ಸ್ನೇಹ ಸಹಯೋಗದ ಅನುಭವವನ್ನು ಅವ್ರಿಗೇನು ಮಾಡಿಸ್ಬೇಕು ಆ ಲೆಕ್ಕದಲ್ಲಿ ಕೊರತೆ ಇದೆ ಅಂತಾರೆ ಬಾಬಾ. तो जो कुछ चल रहा है, जो कर रहे हो वह ड्रामा प्रमाण बहुत अच्छा है, लेकिन अभी समय प्रमाण, समीपता के प्रमाण, शक्ति रूप का प्रभाव स्वयं शक्ति रूप हो दूसरों के ऊपर डालेंगे तभी अंतिम प्रत्यक्षता समीप ला सकेंगे. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ. ಈಗ ಏನು ನಡೀತಾ ಇದೆ, ಏನು ಪುರುಷಾರ್ಥ ಮಾಡ್ತಾ ಇದ್ದೀರಿ, ಡ್ರಾಮಾ ಆನ್ಸರ್ ಇದೆ, ಎಲ್ಲ ಒಳ್ಳೆಯದೇನೆ. ಆದರೆ ಬಾಬಾ ಹೇಳ್ತಾರೆ ಸಮಯಾನುಸಾರ ಸಮೀಪತೆಯ ಅನುಸಾರ ನೀವು ಶಕ್ತಿ ಸ್ವರೂಪದ ಪ್ರಭಾವ ಏನು ಬೀರಬೇಕಾಗಿದೆ ಅನ್ನರಿಗೆ ಬಾಬಾ ಹೇಳ್ತಿದ್ದಾರೆ. ಇದು ಅಂತಿಮ ಸಮಯದ ಪ್ರತ್ಯಕ್ಷ ರೂಪದ ಸಮೀಪತೆಗೆ ನೀವು ತಲುಪಿದ್ದೀರಾ. तो ಶಕ್ತಿ ಕಾ ಝಂಡಾ ಲಹರಾವೋ ಅಂದರೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳ ಮೂಲಕ ಏನಾಗಬೇಕಾಗಿದೆ, ಇವರು ಶಕ್ತಿ ಸ್ವರೂಪರು ಅನ್ನುವಂಥ ಧ್ವಜ ಪತಾಕೆ ಹಾರಿಸಬೇಕು. जैसे कोई झंडा लहराया जाता है तो ऊंचा होने के कारण सभी की नज़र ऑटोमेटिकली जाती है. ಹೇಗೆ ನೀವು ಧ್ವಜಾರೋಹಣ ಮಾಡ್ತೀರಾ, ಧ್ವಜ ಎತ್ತರದಲ್ಲಿರೋದರಿಂದ ನೋಡಿ ಎಲ್ಲರೂ ತಲೆ ಎತ್ತಿ ಧ್ವಜ ನೋಡ್ತಾರೆ. ಎತ್ತರದಲ್ಲಿರೋ ಇದೆ ಎಂದಾಗ ಆಟೋಮೆಟಿಕಲಿ ಎತ್ತರದಲ್ಲಿ ಅವರು ತಲೆ ಎತ್ತಿ ನೋಡಬೇಕು. ऐसे ही शक्ति का झंडा अपनी श्रेष्ठता व सारी सृष्टि से नवीनता का झंडा अब लहराओ. ಅದೇ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ ಶಕ್ತಿಯ ಧ್ವಜ, ಶ್ರೇಷ್ಠತೆಯ ಧ್ವಜ, ಇಡೀ ಸೃಷ್ಟಿನಲ್ಲಿ ನವೀನತೆಯನ್ನು ತರುವಂತಹ ಧ್ವಜವನ್ನು ನಾವು ಮಕ್ಕಳು ಹಾರಿಸಬೇಕಾಗಿದೆ. जो कहाँ भी किस आत्मा को अनुभव नहीं हो सकता है ऐसा विशेष अनुभव सर्व आत्माओं को कराओ. ಹೇಗೆ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಭಕ್ತಿಯಲ್ಲಿ ಯಾವ ಸಭೆ ಸಮಾರಂಭದಲ್ಲಿನೂ ಅನುಭವ ಆಗೋದಿಲ್ಲ, ಆ ವಿಶೇಷ ಅನುಭವವನ್ನು ಬಾಬನ ಮಕ್ಕಳ ಸಭೆಗೆ ಬಂದವರಿಗೆ ಅನುಭವ ಮಾಡಿಸಿರಿ. ಅಂದರೆ ಶಕ್ತಿ ಅನುಭವ ಭಕ್ತಿಯಲ್ಲಿ ಆಗೋದಿಲ್ಲ, ಹಾಗೆ ಬಾಬನ ಸಭೆಗೆ ಬಂದವರಿಗೆ ಅಲ್ಲಿ ಪರಮಾತ್ಮನ ಶಕ್ತಿ ಅನುಭವ ಆಗಬೇಕು. तो सर्विस दर्पण हुआ ना अपने सर्वशक्ति रूप से सर्वशक्तिवान बाप के परिचय देने वाले. ಹೀಗೆ ಸೇವೆ ಒಂದು ದರ್ಪಣ ಆಯಿತು ತಾನೇ, ಬಾಬನ ಪ್ರತ್ಯಕ್ಷಗೊಳಿಸೋ ದರ್ಪಣ ಸೇವೆ. ನೀವು ಶಕ್ತಿ ಸ್ವರೂಪರು ಅಂದರೆ ಸರ್ವಶಕ್ತಿವಂತ ತಂದೆಯ ಪರಿಚಯ ಕೊಡೋರು ತಾನೆ.
अपनी शक्ति द्वारा सर्वशक्तियों का साक्षात्कार कराने वाले, विश्व पर शक्ति का झंडा लहराने वाले स्नेही सहयोगी और शक्ति रूप श्रेष्ठ आत्माओं को बाप दादा का याद प्यार और ನಮಸ್ತೆ. ಹೀಗೆ ನೀವು ಶಕ್ತಿ ಸ್ವರೂಪರ ಮೂಲಕ ಸರ್ವಶಕ್ತಿವಂತನ ಸಾಕ್ಷಾತ್ಕಾರ ಮಾಡಿಸುವಂಥವ್ರು. ನೀವು ವಿಶ್ವದ ಮುಂದೆ ಶಕ್ತಿಯ ಧ್ವಜ ಹಾರಿಸುವಂತಹ ಸ್ನೇಹಿ ಸಹಯೋಗಿಗಳು, ಶಕ್ತಿ ಸ್ವರೂಪ ಶ್ರೇಷ್ಠ ಆತ್ಮಗಳು. ನೀವು ನಿಮಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಹೀಗೆ ಬಾಬಾ ಈಗ ಎರಡನೇ ಮುರಳಿಯಲ್ಲಿ ನಮಗೆ ಹೇಳ್ತಾರೆ, ಅಂತಿಮ ಸರ್ವಿಸ್ ಕಾ ಅಂತಿಮ ಸ್ವರೂಪ. ಈಗ ಈ ಮುರಳಿಯ ಸಾರ ಏನಿದೆ, ಸರ್ವಿಸ್ ಅಂದರೆ ಸ್ಥಿತಿಯ ಕನ್ನಡಿಯಾಗಿದೆ ಅಂತ. ಈಗ ಅಂತಿಮ ಸರ್ವಿಸ್ ಕಾ ಅಂತಿಮ ಸ್ವರೂಪ, ಕೊನೆಯದಾಗಿ ನಾವು ಮಾಡಬೇಕಾಗಿರುವಂತಹ ಸರ್ವಿಸ್ ಅಥವಾ ಸೇವೆ ಯಾವುದು, ಅದು ಹೇಗಿರುತ್ತೆ, ಈಗ ಅದರ ತಯಾರಿ ನಾವು ಏನು ಮಾಡ್ಕೊಳ್ಬೇಕು, ಇದನ್ನು ಬಾಬಾ ವಿವರಿಸ್ತಾರೆ. ಮುರಳಿ ದಿನಾಂಕವಾಗಿದೆ 22/11/72. अपने अंतिम स्वरूप का साक्षात्कार होता रहता है, क्योंकि जितना जितना नज़दीक आते जाते हैं उतना ऐसे अनुभव होगा जैसे कोई सम्मुख वस्तु दिखाई दे रही है. ಬಾಬಾ ಕೇಳ್ತಾರೆ, ನಿಮ್ಮ ಅಂತಿಮ ಸಾಕ್ಷಾತ್ಕಾರ ಸ್ವರೂಪವನ್ನು ನೋಡ್ಕೊಳ್ತಿದ್ದೀರಾ? ಎಷ್ಟೆಷ್ಟು ನಾವು ಬಾಬನಿಗೆ ಸಮೀಪದವರು ಆಗ್ತಾ ಹೋಗ್ತೇವೆ, ಅಷ್ಟು ನಮ್ಮ ಸಾಕ್ಷಾತ್ಕಾರದ ಸ್ವರೂಪನ ಅನುಭವಕ್ಕೆ ಬರ್ತದೆ. ಈಗ ಮೊದಲು ಬಾಬನ ಸಮ್ಮುಖತೆ ನಾವು ಅನುಭವ ಮಾಡಬೇಕು. ऐसे अनुभव होगा कि अभी अभी वहाँ बनेंगे जैसे वृद्धावस्था वालों को यहाँ सदा स्मृति रहती कि अभी भी वृद्ध हूँ, अभी भी जाकर बच्चा बनूंगा. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈ ರೀತಿ ನಿಮಗೆ ಅನುಭವ ಇರಬೇಕು, ನಾನು ಅಂತಿಮ ಸಮಯದ ಸಾಕ್ಷಾತ್ಕಾರ ಸ್ವರೂಪದ ಧಾರಿಯಾಗಿದ್ದೇನೆ. ಯಾವುದು ಸಾಕ್ಷಾತ್ಕಾರ ಆಗುತ್ತೆ, ಯಾವ ದೇವ ಸ್ವರೂಪ ಸಾಕ್ಷಾತ್ಕಾರ ಆಗುತ್ತೆ, ಫರಿಸ್ತಾ ಆಗುತ್ತೋ, ದೇವತಾ ಸ್ವರೂಪದಾಗುತ್ತೋ, ಪೂಜ್ಯ ಸ್ವರೂಪದಾಗುತ್ತೋ, ಇದು ಬಾಬಾ ಹೇಳ್ತಾರೆ ನೀವು ಅನುಭವ ಮಾಡ್ಬೇಕು. ಹೇಗೆ ನೋಡಿ, ಈಗ ವಯಸ್ಸಾದವರಿಗೆ, ವೃದ್ಧಾವಸ್ಥೆಯಲ್ಲಿರೋರಿಗೆ ಸದಾ ನೆನಪಿರ್ತದೆ, ಇನ್ನೇನು ಎಷ್ಟು ಸಮಯಕ್ಕೆ ನಾನು ಇಲ್ಲಿಂದ ಹೋಗ್ತೇನೇನು ಗೊತ್ತಿಲ್ಲ. ಸತ್ಯುಗದಲ್ಲಿ ಕೂಡ ಈ ವಿಧಾನ ಇರ್ತದೆ ತಾನೆ, ಶರೀರಕ್ಕೆ ಸಮಯ ಮುಗಿತು, ನಾನು ಈ ಶರೀರ ಬಿಟ್ಟು ಹೋಗಿ ಮತ್ತು ನಾನು ಬಾಲಕನಾಗಿ ಮಗುವಾಗಿ ಜನ್ಮ ಪಡಿತೇನೆ ಅಂದರೆ ಕೊನೆಯ ಸಮಯದಲ್ಲಿ ಅವರಿಗೆ ಸಾಕ್ಷಾತ್ಕಾರ ಆಗ್ತಾ ಇರ್ತದೆ, ಈ ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗೋದು. ऐसे ही अपने अंतिम स्वरूप स्मृति में नहीं लेकिन सम्मुख स्पष्ट रूप से साक्षात्कार होता है. अभी यहाँ हूँ फिर यहाँ बनेंगे. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ಅಂತಿಮ ಸ್ವರೂಪದ ಸ್ಮೃತಿ ನಮಗೆ ತುಂಬ ಸ್ಪಷ್ಟವಾಗಿ ಸಮ್ಮುಖದ ಅನುಭವ ಆಗಬೇಕು. ಇದು ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರ. ನೀವೇನು ಅನುಭವ ಮಾಡ್ತಿರ್ತೀರಿ, ಸಮ್ಮುಖತೆ ದೇವ ಸ್ವರೂಪ ಅಥವಾ ಫರಿಸ್ತಾ ರೂಪ ಅನುಭವ ಏನು ಮಾಡ್ತೀರಿ, ಇದೇ ಅನುಭವ ಅನ್ಯರಿಗೆ ಆಗ್ತಿರ್ತದೆ. जैसे शुरू में सुनाते थे कि जब मंजिल पर पहुंच जाएंगे तो ऐसे समझेंगे कि कदम रखने की देरी है. ಹೇಗೆ ಯಜ್ಞ ಆರಂಭದಲ್ಲಿ ಕೂಡ ಬಾಬಾ ಮಕ್ಕಳಿಗೆ ತೋರಿಸ್ತಾ ಇದ್ರು, ಒಂದು ಹೆಜ್ಜೆ ಬಾಕಿ ಇದೆ ನಿಮ್ಮ ಗುರಿ ತಲುಪಲಿಕ್ಕೆ, ಇಷ್ಟು ಕೊನೆಯವರೆಗೂ ನೀವು ತಯಾರಾಗಿದ್ದೀರಿ ಅಂತ ಬಾಬಾ ಮಕ್ಕಳಿಗೆ ಅವರ ದೇವ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸ್ತಾ ಇದ್ರು. तो एक पास रख चुके हैं, दूसरा रखना है, बस इतना अंतर है. ಈಗ ಒಂದು ಹೆಜ್ಜೆ ದೇವತಾ ಸ್ವರೂಪಕ್ಕೆ ಭವಿಷ್ಯಕ್ಕೆ ಇಟ್ಟಾಗಿದ್ದೇವೆ, ಇನ್ನೊಂದು ಎತ್ತಿ ಆಸೆ ಇಡಬೇಕು. ಅಷ್ಟು ಒಂದು ಹೆಜ್ಜೆಯ ವ್ಯತ್ಯಾಸದಲ್ಲಿ ಮಾತ್ರ ನೀವಿದ್ದೀರಿ. ಈ ಒಂದು ವ್ಯತ್ಯಾಸವನ್ನು ಸರಿ ಮಾಡ್ಕೊಂಡ್ಬಿಟ್ರೆ ನೀವು ಸ್ವರ್ಗದಲ್ಲಿ ಖಂಡಿತ ತಲುಪಿಡ್ತೀರಿ. तो ऐसे अपने अंतिम स्टेज की समीपता का अनुभव होता है. ಅದೇ ರೀತಿಯಾಗಿ ಬಾಬಾ ಕೇಳ್ತಾರೆ, ಮಕ್ಕಳೇ ನಿಮಗೂ ಸಹ ನಿಮ್ಮ ಅಂತಿಮ ಸ್ವರೂಪದ ಅನುಭವ ಮಾಡುತ್ತಿದ್ದೀರಾ. अपरोक्ष स्पष्ट साक्षात्कार होता है, जैसे आईने में अपना रूप स्पष्ट दिखाई देता है, वैसे ही इस नॉलेज के दर्पण में ऐसा ही अपना अंतिम स्वरूप स्पष्ट दिखाई दे. जैसे कोई बहुत अच्छा सुंदर चोला सामने रखा हो और मालूम हो कि हमको अभी यह धारण करना है, तो न चाहते हुए भी जैसा जैसा समय नज़दीक धारण करने का आता रहेगा तो अटेंशन जाएगा, क्योंकि सामने दिखाई दे रहा है. ಬಾಬಾ ಉದಾಹರಣೆಗೆ ತೋರಿಸ್ತಾ ಇದ್ದಾರೆ, ಹೇಗೆ ಮಕ್ಕಳ ಕನ್ನಡಿಯಲ್ಲಿ ಮುಖ ಸ್ಪಷ್ಟವಾಗಿ ಕಾಣ್ತಾನೆ, ಅದೇ ರೀತಿಯಾಗಿ ಮಕ್ಕಳು ಜ್ಞಾನ ದರ್ಪಣದಲ್ಲಿ ಕೂಡ
ನಮ್ಮ ಅಂತಿಮ ಸ್ವರೂಪ ನಮಗೆ ಸ್ಪಷ್ಟವಾಗಿ ಕಾಣಬೇಕು. ಬಾಬಾ ಮಕ್ಕಳಿಗೆ ಇದನ್ನು ಮೊದಲು ಅನುಭವ ಮಾಡಿಸ್ಲಿಕ್ಕೆ ಸಾಕ್ಷಾತ್ಕಾರ ಮಾಡಿಸ್ತಿದ್ರು. ತುಂಬ ಸುಂದರವಾದ ದೇವತಾ ಶರೀರವನ್ನಿಟ್ಟು ಹೇಳ್ತಿದ್ರು, ಇದೇ ನಾಳೆ ನೀವು ಧಾರಣೆ ಮಾಡ್ತೀರಾ, ಈ ಡ್ರೆಸ್ಸನ್ನು ಧರಿಸ್ತೀರಾ ಅಂತ. ಆ ಡ್ರೆಸ್ಸನ್ನು ಧರಿಸ್ಲಿಕ್ಕೆ ಮುಂದೆ ಇದೆ ಅಂದಾಗ ಎತ್ತಿ ಹಾಕೊಳ್ಳಿಕ್ಕೆ ಹೆಚ್ಚೊತ್ತಾಗೋದಿಲ್ಲ ತಾನೆ. ಇಷ್ಟು ಸ್ಪಷ್ಟವಾಗಿ ಬಾಬಾ ಅದು ಹತ್ತಿರದಲ್ಲಿ ಸಮ್ಮುಖದಲ್ಲಿ ಇದೆ ಅನ್ನಂತ ಅನುಭವನ ಮಾಡಿಸ್ತಿದ್ರು. ಆ ಡ್ರೆಸ್ಸನ್ನು ಹಾಕಿಕೊಳ್ಳುವಂತಹ ಅಟೆನ್ಷನನ್ನು ಬಾಬಾ ಮಕ್ಕಳಿಗೆ ಕೊಡ್ತಾ ಇದ್ರು. ऐसा ही अपना अंतिम स्वरूप सामने दिखाई देता है और उस स्वरूप तरफ अटेंशन जाता है. ಹೀಗೆ ನಾವೀಗ ನಮ್ಮ ಅಂತಿಮ ಸ್ವರೂಪವನ್ನು ಸ್ಪಷ್ಟವಾಗಿ ನೋಡಿಕೊಳ್ಳುತ್ತಿದ್ದೇವಾ ಅಥವಾ ನಮ್ಮ ಅಂತಿಮ ಸ್ವರೂಪ ಬಾಬಾ ಹೇಳ್ತಿದ್ದಾರೆ ನಮಗೆ ಅಟೆನ್ಷನ್ನಲ್ಲಿ ಇದೆಯಾ? ನಮ್ಮ ಅಂತಿಮ ಸ್ವರೂಪ ಬಾಬಾ ಏನು ಹೇಳ್ತಿದ್ದಾರೆ, लाइट का स्वरूप कहो या चोला कहो, ಲೈಟ್ ही ಲೈಟ್ ದಿಖಾಯಿ ಪಡೆಗೆ. ನಮ್ಮ ಅಂತಿಮ ಸ್ವರೂಪ ಯಾವುದು? ಪ್ರಕಾಶ ಸ್ವರೂಪದ ಶರೀರ. ಆ ಪ್ರಕಾಶವಾದ ಶರೀರ ಎಲ್ಲರಿಗೂ ಬೆಳಕೆ ಕಾಣಿಸ್ತಿರ್ತದೆ. फरिश्ते का स्वरूप क्या होता है? लाइट. देखने वाले भी ऐसे अनुभव करेंगे कि यह लाइट के वस्त्रधारी हैं. ಹೀಗೆ ಫರಿಸ್ತಾ ಸ್ವರೂಪಧಾರಿಗಳು ಅಂದರೆ ಬೆಳಕಿನ ಶರೀರಧಾರಿಗಳು. ಯಾರೇ ನಮ್ಮನ್ನು ನೋಡ್ತಾರೆ ಅಂದರೆ ಅವರಿಗೆ ಕಾಣುವುದು ಬೆಳಕು ಕಾಣುತ್ತದೆ. ಬಾಬಾ ಈ ಬೆಳಕಿನ ವಸ್ತ್ರದ ಶೃಂಗಾರ ಮಾಡಿಕೊಂಡಿದ್ದೀರಾ ಎಂದು ಕೇಳ್ತಾರೆ. ಜನ ಎಲ್ಲೇ ನೋಡ್ತಾ ಇರಲಿ ಆದರೆ ಅವರಿಗೆ ಕಾಣೋದು ಬೆಳಕು, ಯಾಕಂದರೆ ನೀವು ಅಲ್ಲಿ ಇರ್ತೀರಿ. ಹೀಗೆ ಬಾಬಾ ಹೇಳ್ತಾರೆ ಮಕ್ಕಳ ಮಸ್ತಕದಲ್ಲಿ ಈ ಪ್ರಕಾಶವಾದ ಒಂದು ಬೆಳಕು ಕಾಣಿಸ್ತಾ ಇರ್ತದೆ. ಇದಕ್ಕೆ ಕಿರೀಟ ಅಂತ ಹೇಳಲಾಗ್ತದೆ. ನೈನೋ ಮೇ ಬಿ ಲೈಟ್ ಕಿ ಕಿರಣೆ ದಿಖಾಯಿ ಹುಯಿ ದೇಖೆಂಗೆ. ಮಕ್ಕಳ ಕಣ್ಣು ಕೂಡ ಒಂದು ಬೆಳಕಿನ ಹಾಗೆ ಕಾರ್ಯ ಮಾಡ್ತಿರ್ತವೆ. ಅಂದರೆ ಮಕ್ಕಳ ಕಣ್ಣಿನಲ್ಲಿ ಕೂಡ ಒಂದು ಪ್ರಕಾಶವೇ ಒಂದು ಬೆಳಕೆ ಕಾಣಿಸ್ತದೆ. ತೈಸೆ ರೂಪ ಸಾಮ್ನೆ ದಿಖಾಯಿ ಪಡ್ತಾ ಹೇ. ಹೀಗೆ ಒಂದು ಫರಿಸ್ತಾ ರೂಪ, ಒಂದು ಬೆಳಕಿನ ಪ್ರಕಾಶವಾದ ಕಿರೀಟ ಮತ್ತು ಮಕ್ಕಳ ಕಣ್ಣಿನಲ್ಲಿ ಪ್ರಕಾಶವೇ ಪ್ರಕಾಶ. ಈ ಪ್ರಕಾರದ ಫರಿಸ್ತಾ ರೂಪ ನಿಮ್ಮದು, ನಿಮಗೆ ನೋಡಿಕೊಳ್ಳುತ್ತಿದ್ದೀರಾ ಅಂತ ಬಾಬಾ ಕೇಳ್ತಾರೆ. क्योंकि माइट रूप अर्थात शक्ति रूप का जो पाठ चलता है वह प्रसिद्ध किससे होगा. ಏಕೆಂದರೆ ಪ್ರಪಂಚದಲ್ಲಿ ಶಕ್ತಿ ಸ್ವರೂಪರು ಅನ್ನೋಂಥ ಮಹಿಮೆ ಗಾಯನ ಏನು ನಡೀತಾ ಇದೆ, ಈ ಶಕ್ತಿ ಸ್ವರೂಪರು ಅಂದರೆ ಅರ್ಥ ಅವರ ಪಾತ್ರ ತುಂಬ ಪ್ರಸಿದ್ಧಿಯಾಗಿ ನಡೀತದೆ. ಅಂತಿಮದಲ್ಲಿ ಯಾವುದರ ಮೂಲಕ? ಪ್ರಕಾಶವಾದ ಒಂದು ಫರಿಸ್ತಾ. तो लाइट रूप से कोई भी सामने आए तो 1 सेकेंड में अशरीरी बन जाए, वह लाइट रूप से ही होगा. ನೋಡಿ, ಪ್ರಕಾಶವಾದ ಫರಿಸ್ತಾ ಸ್ವರೂಪ ಒಂದು ಲೈಟ್ ಹೇಗಿರ್ತದೆ, ಪ್ರಕಾಶ ಹೇಗಿರ್ತದೆ ಅಂದರೆ ಅವರ ಸಮ್ಮುಖದಲ್ಲಿ ಯಾರೇ ಬರಲಿ ಶರೀರಧಾರಿಗಳು, ಅವರು ತಮ್ಮ ಶರೀರವನ್ನು ಮರೆತು ಅವರು ಒಂದು ಪ್ರಕಾಶದ ಅನುಭವವನ್ನು ಮಾಡ್ತಾರೆ. ऐसा चलता फिरता लाइट हाउस हो जाएंगे जो किसी को भी यहाँ शरीर दिखाई नहीं पड़ेगा. ಬಾಬಾ ಹೇಳ್ತಾರೆ ಹೀಗೆ ಮಕ್ಕಳು ನಡೀತಾ ತಿರುಗಾಡುತ್ತಾ ನೀವು ಲೈಟ್ ಹೌಸ್ ಆಗಿದ್ದರೆ ನಿಮ್ಮ ಮುಂದೆ ಯಾರೇ ಬರಲಿ ಅವರಿಗೆ ನಿಮ್ಮ ಶರೀರ ಕಾಣಲ್ಲ. विनाश के समय पेपर में पास होना है तो सर्व परिस्थितियों का सामना करने के लिए लाइट हाउस होना पड़े. ನೋಡಿ, ಅಂತಿಮ ಸಮಯದಲ್ಲಿ ಬರುವಂತಹ ಎಲ್ಲ ಪ್ರಕಾರದ ಪೇಪರ್ಗಳನ್ನು ಅಥವಾ ಸರ್ವ ಪ್ರಕಾರದ ಪರಿಸ್ಥಿತಿಗಳನ್ನು ನಾವು ಎದುರಿಸಬೇಕು, ಗೆಲ್ಲಬೇಕು ಅಂದರೆ ನಾವು ಆತ್ಮ ಲೈಟ್ ಹೌಸ್ ಆಗಿರಬೇಕು. ಚಲ್ತೆ ಫಿರ್ತೆ ಅಪನಾ ಯಹಾ ರೂಪ ಅನುಭವ ಹೋನಾ ಚಾಹಿಯೇ. ಹೀಗೆ ನಾವು ಮಕ್ಕಳು ಕೆಲಸ ಕಾರ್ಯ ಮಾಡ್ತಾ ಓಡಾಡ್ತಾ ತಿರುಗಾಡುತ್ತಾ ನಾನು ಲೈಟ್ ಹೌಸ್ ಆಗಿದ್ದೇನೆ, ಒಂದು ಪ್ರಕಾಶವಾದ ಜ್ಯೋತಿ, ದಿವ್ಯ ಜ್ಯೋತಿ, ದಿವ್ಯ ನಕ್ಷತ್ರ. ಬಾಬಾ ಹೇಳ್ತಾರೆ ಹೀಗೆ ಅನುಭವ ಮಾಡಬೇಕು, प्रैक्टिस ಮಾಡಬೇಕು. शरीर बिल्कुल भूल जाए, अगर कोई काम भी करना है, चलना है, बात करनी है, वह भी निमित्त आकारी लाइट का रूप धारण कर करना है. ಶರೀರ ಬಿಲ್ಕುಲ್ ಮಕ್ಕಳು ಮರ್ತು ಬಿಡಬೇಕು. ಫಲ ನಾವು ಕೈಯಿಂದ ಕೆಲಸ ಮಾಡಬೇಕು, ಓಡಾಡಬೇಕು, ಮಾತಾಡಬೇಕು, ಆದರೂ ನಿಮಿತ್ತ ಆಕಾರಿ ರೂಪ ಸೂಕ್ಷ್ಮ ಸ್ವರೂಪ ಧಾರಣೆ ಮಾಡಿರಿ. जैसे पाठ बजाने के समय चोला धारण करते हो, कार्य समाप्त हुआ ಚೋಲಾ ಉತ್ತಾರ. ಹೇಗೆ ನಾಟಕದಲ್ಲಿ ಡ್ರಾಮಾ ಮಾಡುವಾಗ ಡ್ರೆಸ್ಸನ್ನು ಹಾಕಿಕೊಳ್ತಾರೆ ಪಾತ್ರಾನುಸಾರವಾಗಿ,
ನಾಟಕ ಮುಕ್ತಾಯವಾದ ಮೇಲೆ ಆ ಡ್ರೆಸ್ಸನ್ನು ತೆಗಿತಾರೆ. तो 1 सेकंड में धारण करेंगे, 1 सेकंड में न्यारे हो जाएंगे जब यह प्रैक्टिस पक्की हो जाएगी. ಅದೇ ರೀತಿಯಾಗಿ ನಾವು ಮಕ್ಕಳು ಕೂಡ ನಮ್ಮ ಫರಿಸ್ತಾ ರೂಪವನ್ನು 1 ಸೆಕೆಂಡ್ನಲ್ಲಿ ಧಾರಣೆ ಮಾಡುತ್ತೇವೆ, 1 ಸೆಕೆಂಡಿನಲ್ಲಿ ತೆಗಿತೇವೆ, ಅದರಿಂದ ಭಿನ್ನ ಆಗ್ತೇವೆ. ಈ ಪ್ರಾಕ್ಟೀಸು ಮಕ್ಕಳಿಗೆ ಪಕ್ಕಾ ಆಗಬೇಕು. फिर यहाँ कर्म भोग समाप्त होगा. जैसे इंजेक्शन लगाकर दर्द को ख़त्म कर देते हैं, ಹೀಗೆ ಆತ್ಮ ಫರಿಸ್ತಾ ರೂಪದ ಅನುಭವ ಮಾಡ್ತಾ ಹೋದ ಹಾಗೆ ಸ್ಥೂಲ ಶರೀರದಿಂದ ಭಿನ್ನತೆ ಫರಿಸ್ತಾ ರೂಪದ ಅನುಭವದಲ್ಲಿ ಇದ್ರೂ ಹೇಗೆ ಶರೀರಕ್ಕೆ ನೋಡಿ ಕರ್ಮಭೋಗ ಇದೆ ಅಂದರೆ ಕಾಯಿಲೆ ತೊಂದರೆ ಶರೀರಕ್ಕೆ ಇರ್ತದೆ, ಅದು ಸಮಾಪ್ತಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಹೇಗೆ ನೋಡಿ ಶರೀರಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟು ನೋವನ್ನು ಸಮಾಪ್ತಿ ಮಾಡ್ತಾರೆ ಡಾಕ್ಟ್ರು. तो हठयोगी तो शरीर से न्यारा करने का अभ्यास कराते हैं. ऐसे ही यहाँ स्मृति स्वरूप का इंजेक्शन लगाकर और देह की स्मृति से गायब हो जाए. ಹೇಗೆ ಹಠಯೋಗಿಗಳು ಶರೀರದಿಂದ ಭಿನ್ನ ಆಗುವ ಅಭ್ಯಾಸವನ್ನು ಮಾಡಿಸ್ತಾರೆ, ಅದೇ ರೀತಿ ಬಾಬನು ಮಕ್ಕಳಿಗೆ ಸ್ಮೃತಿ ಸ್ವರೂಪ. ಯಾವುದು ಸ್ಮೃತಿ? ನಾನು ಲೈಟ್ ಹೌಸ್ ಮೈಟ್ ಹೌಸ್ ಆಗಿದ್ದೇನೆ. ಈ ಸ್ಮೃತಿ ಸ್ವರೂಪದ ಇಂಜೆಕ್ಷನನ್ನು ಕೊಟ್ಟಾಗ ದೇಹದ ಸ್ಮೃತಿಯ ರೋಗ ಮಾಯ ಆಗಿಬಿಡುತ್ತೆ. तो स्वयं भी अपने को लाइट रूप अनुभव करो और दूसरे भी वही अनुभव करेंगे. ಹೀಗೆ ನಾವು ಸ್ವಯಂ ಪ್ರಕಾಶದ ಅನುಭವವನ್ನು ಲೈಟ್ ಬಾಬಾ ಹೇಳ್ತಾರೆ ಅನುಭವ ಮಾಡ್ತಾ ಇದ್ರೆ ಅನ್ಯರಿಗೂ ಸಹ ಇದೇ ಅನುಭವ ಆಗುತ್ತದೆ. अंतिम सर्विस अंतिम स्वरूप यही है. इससे सारे कारोबार भी लाइट और हल्के होंगे. ಹೀಗೆ ಅಂತಿಮ ಸೇವೆ ಅಂತಿಮ ಸ್ವರೂಪ ಇದೆ. ಯಾವುದು? ಪ್ರಕಾಶವಾದ ಫರಿಸ್ತೆಗಳು ಹಾರಾಡೋದು ಅನುಭವಕ್ಕೆ ಬರ್ತದೆ. ಈ ಕಾರೋಬಾರ ಅಂತ್ಯದಲ್ಲಿ ನಿಮ್ಮದು ನಡೀತದೆ. ಅರ್ಥಾತ್ ಬಾಬಾ ಹೇಳ್ತಾರೆ ಲೈಟ್ ಅಂದರೆ ತುಂಬ ಹಗೂರವಾಗಿ ಹಾರ್ತಾ ಇರ್ತಾರೆ ಫರಿಸ್ತೆಗಳು. लाइट ಎರಡು, ಒಂದು ಪ್ರಕಾಶ ಒಂದು ಹಗುರತೆ. जो कहावत है ना, पहाड़ भी राई बन जाती है, ऐसे कोई भी कार्य लाइट रूप बनने से हल्का हो जाएगा. ಹೀಗೆ ಒಂದು ನಾಣ್ಣುಡಿ ಇದೆ ತಾನೆ, ಸ್ಲೋಗನ್ ಬಾಬಾ ಹೇಳ್ತಾರೆ ಬೆಟ್ಟನು ಏನಾಯಿತು ಚಿಕ್ಕ ಹರಳಿನಷ್ಟು ಬದಲಾವಣೆ ಹೊಂದಿತ್ತು. ಹೀಗೆ ಬಾಬಾ ಹೇಳ್ತಿದ್ದಾರೆ ಯಾವುದೇ ಪ್ರಕಾರದ ಕಾರ್ಯ ಆಗಿರ್ಬೋದು, ನೀವು ಲೈಟ್ ರೂಪ ಧರಿಸಿದಾಗ ಪ್ರತಿ ಕಾರ್ಯ ಏನಾಗುತ್ತೆ? ಹಗುರ ಆಗಿಬಿಡುತ್ತೆ. ಬುದ್ಧಿ ಲಗಾನೆ ಕಿ ಬಿ ಅವಶ್ಯಕತೆ ನಹಿ रहेगी. ಈ ಸಮಸ್ಯೆ ಇದೆ, ಈ ಕೆಲಸ ಇದೆ, ಇದು ಹೇಗೆ ಮಾಡೋದು, ಯಾವಾಗ ಮಾಡೋದು, ಯಾರು ಮಾಡೋದು, ಇವೆಲ್ಲ ಒಂದು ಪರಿಶ್ರಮದ ಮಾತೆ ಅಲ್ಲಿ ಸಮಾಪ್ತಿ ಆಗಿಬಿಡುತ್ತೆ. ಬಾಬಾ ಹೇಳ್ತಾರೆ ಬುದ್ಧಿಯ ಪರಿಶ್ರಮ ಪಡುವ ಅವಶ್ಯಕತೆಯೂ ಅಲ್ಲಿರಲ್ಲ. ಹಲ್ಕೆ ಕಾಮೆ ಬುದ್ಧಿ ನಹಿ ಲಗಾನಿ ಪಡ್ತಿ. ಹಗುರವಾಗಿ ಮಾಡುವ ಕೆಲಸಕ್ಕೆ, ಸರಳವಾಗಿ ಮಾಡುವ ಕೆಲಸಕ್ಕೆ ಹೆಚ್ಚು ಬುದ್ಧಿ ಖರ್ಚು ಮಾಡಬೇಕಾಗೋದಿಲ್ಲ. तो इसी लाइट स्वरूप की स्थिति में जो मास्टर जानी जाननहार व मास्टर त्रिकालदर्शी के लक्षण हैं वह आ जाते हैं. ಬಾಬಾ ಹೇಳ್ತಾರೆ ಈಗ ನಮ್ಮ ಪುರುಷಾರ್ಥ ಸ್ಥಿತಿ ಒಂದು ಲೈಟ್ ಸ್ವರೂಪಕ್ಕೆ ನಾವು ಸ್ಥಿತರಾಗಬೇಕು. ಇದಕ್ಕೆ ಹೇಳಾಗುತ್ತೆ ಮಾಸ್ಟರ್ ಜಾನಿ ಜಾನನಹಾರ್, ಮಾಸ್ಟರ್ ತ್ರಿಕಾಲದರ್ಶಿಯ ಲಕ್ಷಣ. ಈ ಒಂದು ಲೈಟ್ ಸ್ವರೂಪವನ್ನು ನಾವೀಗ ತಲುಪಬೇಕು. करे या ना करे यह भी सोचना नहीं पड़ेगा. बुद्धि में यही संकल्प होगा कि यथार्थ करना है. ಯಾವುದೇ ಒಂದು ಸೇವೆ ಇರ್ಬೋದು, ಮಾಡೋದು ಬೇಡೋ ಅಂತ ಹೀಗೂ ಯೋಚನೆ ಅವರಿಗೆ ಬರಲ್ಲ. ಲೈಟ್ ಸ್ವರೂಪವಾಗಿರೋರಿಗೆ ಒಂದೇ ಸಂಕಲ್ಪ, ಬಾಬಾ ಹೀಗೆ ಹೇಳಿದರೆ ಹೀಗೆ ಮಾಡಬೇಕು, ಯಥಾರ್ಥ ರೂಪದ ತೀರ್ಮಾನ ಅವರಿಗೆ ಬರ್ತದೆ. तो इसी अवस्था के बीच कोई भी कर्म भोग की भासना नहीं रहेगी. ಹೀಗೆ ಒಂದು ಪ್ರಕಾಶ ಸ್ವರೂಪಕ್ಕೆ ತಲುಪಿದ ಆತ್ಮಗಳು, ಲೈಟ್ ಸ್ವರೂಪವನ್ನು ಧರಿಸಿದ ಆತ್ಮಗಳಿಗೆ ಬಾಬಾ ಹೇಳ್ತಾರೆ ಶರೀರಕ್ಕೆ ಬರುವ ಕಾಯಿಲೆಗಳು ಕರ್ಮಭೋಗದ ನೋವು ಅನುಭವಕ್ಕೆ ಬರಲ್ಲ. जैसे इंजेक्शन के नशे में बोलते हैं, हिलते हैं, सभी कुछ करते भी स्मृति नहीं रहती है. ಹೇಗೆ ಇಂಜೆಕ್ಷನ್ ಕೊಟ್ಟಾಗ ಆ ನಶೆಯಿಂದಾಗಿ ಮಾತಾಡ್ತಾರೆ, ಶರೀರ ಅಲಗಾಡ್ತಾ ಇರುತ್ತೆ, ಆದರೂ ಅವರಿಗೆ ಸ್ಮೃತಿ ಇರಲ್ಲ. ಕರ್ ರಹೆ ಹೈ ಯ ಸ್ಮೃತಿ ನಹಿ ರಹತಿ, ಸ್ವತಃ ಹಿ ಹೋತಾ ರಹತಾ ಹೈ. ಹೀಗೆ ಆ ಇಂಜೆಕ್ಷನ್ ಪ್ರಭಾವದಲ್ಲಿ ಶರೀರ ಹೇಗೆ ಸುಂದಾಗ್ತದೆ,
ಅಲ್ವಾ. ಹಾಗೆಯೇ ಬಾಬಾ ಹೇಳ್ತಾ ಇದ್ದಾರೆ, ಆತ್ಮ ಪವಿತ್ರ ಪ್ರಕಾಶ ಸ್ವರೂಪ ಲೈಟ್ ಸ್ವರೂಪವನ್ನು ತಲುಪಿದಾಗ ಆ ಪ್ರಕಾಶದಲ್ಲಿ ಎಲ್ಲ ಕೆಲಸಗಳು ತಾವಾಗೇ ನಡೀತಿರ್ತವೆ. जैसे कर्म भोग कर्म किसी भी प्रकार का चलता रहेगा लेकिन स्मृति नहीं रहेगी. ಇಂಜೆಕ್ಷನ್ ಕೊಟ್ಟಾಗ ಆ ಪ್ರಭಾವದಲ್ಲಿ ಅಲ್ಲಿ ಬಂದಿರುವ ಶರೀರದ ಕಾಯಿಲೆ ಕರ್ಮಭೋಗದ ನೋವು ನಡೀತಾ ಇರುತ್ತೆ, ನೋವು ವಾಸಿಯಾಗಿರಲ್ಲ, ನೋವು ಆ ಕಾಯಿಲೆ ನಡೀತಿರುತ್ತೆ. ಆದರೆ ಆ ವ್ಯಕ್ತಿಗೆ ಆ ಅನುಭವ ಮರ್ತು ಹೋಗುವ ಇಂಜೆಕ್ಷನ್ ಕೊಡ್ತಾರೆ, ಅಂದರೆ ಆ ನೋವು ಕಾಣಬಾರದು ಆ ರೀತಿ ಇಂಜೆಕ್ಷನ್ ಕೊಡ್ತಾರೆ. वहाँ अपनी तरफ आकर्षित नहीं करेगा, इसी स्टेज को ही अंतिम स्टेज कहा जाता. ಅಂದರೆ ಅರ್ಥ ಬಾಬಾ ಹೇಳ್ತಾರೆ, ಕರ್ಮಾತೀತ ಅವಸ್ಥೆ ಈ ಒಂದು ಸಂಪೂರ್ಣ ಪ್ರಕಾಶ ಪವಿತ್ರ ಸ್ವರೂಪದ ಲೈಟ್ ಹೌಸ್ ಸ್ಥಿತಿಗೆ ತಲುಪಿದವರಿಗೆ ಶರೀರದ ಯಾವುದೇ ನೋವು ಕೂಡ ಅವರ ಬಳಿಗೆ ಆಕರ್ಷಣೆ ಮಾಡಲ್ಲ. ಶರೀರಕ್ಕೆ ಬಂದಿರ್ತದೆ ಕಾಯಿಲೆ, ತೊಂದರೆ ಇರುತ್ತೆ, ಅವರ ಸ್ಟೇಜ್ ಲೈಟ್ ಸ್ಟೇಜ್ ಹೇಗಿರ್ತದೆ ಅಂದರೆ ಶರೀರದ ನೋವು ಕೂಡ ಅವರ ಬಳಿಗೆ ತಲುಪಲ್ಲ. ಐಸಾ ಅಭ್ಯಾಸ ಹೋನಾ ಹೇ, ಯಾ ಸ್ಟೇಜ್ ಕಿತನಾ ಸಮೀಪ ಹೇ, ಈ ಅಭ್ಯಾಸ ಮಕ್ಕಳು ಮಾಡ್ತಿರ್ಬೇಕು. ಈಗ ಆ ಸ್ಟೇಜಿನ ಎಷ್ಟು ಸಮೀಪತೆಯಲ್ಲಿ ಇದ್ದೀರಿ. बिल्कुल सम्मुख तक पहुंच गए, जब चाहे तब लाइट रूप हो जावे, जब चाहे तब शरीर में आवे, वह जो कुछ करना हो वह करे. ಹೀಗೆ ಬಿಲ್ಕುಲ್ ಮಕ್ಕಳು ಸಮ್ಮುಖದಲ್ಲಿ ಬಾಬನ ಸಮ್ಮುಖದಲ್ಲಿ ತಲುಪಿದ್ದೀರಾ. ನಿಮಗೆ ಯಾವಾಗ ಬೇಕು ಆವಾಗ ಲೈಟ್ ಸ್ವರೂಪ ಆಗಬೇಕು, ನಿಮಗೆ ಯಾವಾಗ ಬೇಕು ಆವಾಗ ಶರೀರದಲ್ಲಿ ಬರಬೇಕು, ನಿಮಗೇನು ಮಾಡಬೇಕು ಅದನ್ನು ಮಾಡಬೇಕು ಮತ್ತು ಶರೀರದಿಂದ ಹೊರಟೋಗ್ಬೇಕು. ಸದಾ ಕಾಲ್ वह स्थिति एक रस जब तक रहे तब तक बीच बीच में कुछ समय तो रहे. ಹೀಗೆ ಸದಾ ಕಾಲ ಈ ಸ್ಥಿತಿಯ ಏಕರಸದಲ್ಲಿ ತಲುಪಿದ್ದೀರಾ, ಮಧ್ಯ ಮಧ್ಯದಲ್ಲಿ ಆದರೂ ಸಮಯ ತೆಗೆದು ಈ ಸ್ಥಿತಿಯನ್ನು ಅಭ್ಯಾಸ ಮಾಡಿ. ಫಿರ್ ಐಸೆ ರಹತೆ ರಹತೆ ಸದಾ ಕಾಲ ಕೆ ಲಿಯೆ ಜಾವೆಂಗೆ. ಹೀಗೆ ಮಧ್ಯ ಮಧ್ಯದಲ್ಲಿ ಈ ರೀತಿಯಾಗಿ ಲೈಟ್ ಹೌಸ್ ಅನುಭವವನ್ನು ಮಾಡ್ತಾ ಮಾಡ್ತಾ ಇದ್ದವರು ಕೊನೆಗೆ पूर्ण लाइट हाउस ಗೆ तलपतीरे. जैसे साकार में आकार का अनुभव करते थे ना, फर्स्ट में रहते भी फरिश्ते का अनुभव करते थे. ಹೇಗೆ ಸಾಕಾರದಲ್ಲಿ ಬ್ರಹ್ಮ ಬಾಬನ ಸಮ್ಮುಖದಲ್ಲಿ ಹೋದವರಿಗೆ ಬ್ರಹ್ಮ ಬಾಬನ ಫರಿಸ್ತಾ ರೂಪ ಅನುಭವಕ್ಕೆ ಬರ್ತಿತ್ತು. ಮುಂದೆ ಬ್ರಹ್ಮನೇ ಸ್ಪಷ್ಟವಾಗಿ ಸಾಕಾರ ಶರೀರದಲ್ಲಿ ಇದ್ರೂ ನೋಡೋರಿಗೆ ಬ್ರಹ್ಮನ ಸಾಕಾರ ಶರೀರ ಕಾಣ್ತಿರಲಿಲ್ಲ, ಫರಿಸ್ತಾ ರೂಪ. ऐसे स्टेज तो आनी है ना, शुरू में बहुतों को साक्षात्कार होते थे. ಈ ಸ್ಥಿತಿಗೆ ಸ್ಟೇಜಿಗೆ ಮಕ್ಕಳು ತಲುಪಬೇಕಲ್ವ. ಯಜ್ಞ ಆರಂಭದಲ್ಲಿ ತುಂಬ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗ್ತಿತ್ತು, ಲೈಟ್ ದಿಖಾಯ್ ದೇತಿತ್ತು. ಮಕ್ಕಳಿಗೆ ಬ್ರಹ್ಮ ಬಾಬನ ನೋಡುವಾಗ ಪ್ರಕಾಶವೇ ಪ್ರಕಾಶ ಕಾಣಿಸ್ತಿತ್ತು. ಬಾಬನ ಸ್ಥೂಲ ಶರೀರ ಕಾಣ್ತಿರ್ಲಿಲ್ಲ, ಪ್ರಕಾಶ ಕಾಣ್ತಿತ್ತು. ಅಪ್ನೆ ಲೈಟ್ ಕೆ ಕ್ರೌನ್ ಕೆ ಬಿ ಅನೇಕ ಬಾರ್ ಸಾಕ್ಷಾತ್ಕಾರ ಕರ್ತಿದ್ದೆ. ಹೀಗೆ ಒಬ್ಬೊಬ್ಬರ ತಲೆ ಹಿಂದೆ ಕೂಡ ಸಭೆಯಲ್ಲಿನೂ ಕೂಡ ಒಬ್ಬೊಬ್ಬರ ತಲೆ ಹಿಂದೆನೂ ಕೂಡ ಬೆಳಕಿನ ಒಂದು ಕ್ರೌನ್ ಕಿರೀಟ ಕಾಣಿಸ್ತಿತ್ತು, ಅನುಭವಕ್ಕೆ ಬರ್ತಿತ್ತು. ಯಾರ ತಲೆ ಹಿಂದೆ ಆ ಬೆಳಕು ಆ ಕಿರೀಟ ಎಲ್ಲರದು ಒಂದೇ ರೀತಿ ಇರ್ತಿರ್ಲಿಲ್ಲ. ಆತ್ಮ ಎಷ್ಟು ಪವಿತ್ರ ಸ್ವರೂಪಕ್ಕೆ ತಲುಪಿರ್ತದೆ ಅಷ್ಟು ಬೆಳಕು ಅಲ್ಲಿ ತಲೆ ಹಿಂದೆ ಸಾಕ್ಷಾತ್ಕಾರ ಆಗ್ತಿತ್ತು. जो आदि में सैंपल था वह अंत में प्रैक्टिकल स्वरूप होगा. ಹೀಗೆ ಆದಿಯಲ್ಲಿ ಬಾಬಾ ಸ್ಯಾಂಪಲ್ ತೋರಿಸ್ತಾ ಇದ್ರು, ಅಂತ್ಯದಲ್ಲಿ ಬಾಬಾ ಹೇಳ್ತಾರೆ ಇದು ಪ್ರಾಕ್ಟಿಕಲ್ ಆಗ್ತದೆ. संकल्प की सिद्धि का साक्षात्कार होगा. जैसे वाचा से आप डायरेक्शन देते हो ना, वैसे संकल्प से सारे कारोबार चला सकते हो. ಹೀಗೆ ಬಾಬಾ ಹೇಳ್ತಿದ್ದಾರೆ ಪ್ರಾಕ್ಟಿಕಲಿ ನಿಮ್ಮ ಸಂಕಲ್ಪಗಳೆಲ್ಲ ಸಿದ್ಧಿ ಆಗ್ತವೆ. ಸಿದ್ಧಿ ಅಂದ್ರೇ ಸಾಕ್ಷಾತ್ಕಾರ ಆಗುತ್ತೆ. ಹೇಗೆ ಈಗ ನಾವು ಮಾತಿನಿಂದ ಈ ಕೆಲಸ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಡೈರೆಕ್ಷನ್ ಕೊಡ್ತೇವೆ ಬೇರೆಯವರಿಗೆ, ಅಥವಾ ಬೇರೆಯವರು ನಮಗೆ ಡೈರೆಕ್ಷನ್, ಮಾತಿನಿಂದ ಡೈರೆಕ್ಷನ್ ಕೇಳ್ತೇವೆ ಹೇಳ್ತೇವೆ. ಅದೇ ರೀತಿಯಾಗಿ ಫರಿಸ್ತಾ ರೂಪಗಳು ಅಥವಾ ಲೈಟ್ ಹೌಸ್ ಸ್ಥಿತಿಗೆ ತಲುಪಿದವರ ಪ್ರತಿ ಸಂಕಲ್ಪನೆ ಕೆಲಸ ಮಾಡಿಸ್ತದೆ ಅಂತ ಹೇಳ್ತಾರೆ. नीचे पृथ्वी से ऊपर तक डायरेक्शन लेते रहते हैं तो क्या श्रेष्ठ संकल्प से कारोबार नहीं चल सकते. ಹೇಗೆ ಬಾಬಾ ಹೇಳ್ತಿದ್ದಾರೆ, ಈ ಜಗತ್ತಿನಿಂದ ಹಿಡಿದು ಮೇಲ್ಮಟ್ಟದವರೆಗಿನ ಡೈರೆಕ್ಷನ್ ನಾವು ಕೇಳ್ತಿರ್ತೇವೆ ತಾನೆ.
ಹಾಗಾದರೆ ನಿಮ್ಮ ಶ್ರೇಷ್ಠ ಸಂಕಲ್ಪದ ವ್ಯವಹಾರ ನಡೆಯೋದಿಲ್ವಾ ಅಂತ ಕೇಳ್ತಾರೆ ಬಾಬಾ. साइंस ने कॉपी तो साइलेंस से ही किया है, तो एग्जाम्पल देने अर्थ पहले से ही स्पष्ट रूप में आपके सामने है. ಹೇಗೆ ವಿಜ್ಞಾನ ಸೈನ್ಸ್ ಸೈಲೆನ್ಸೇನ ಕಾಪಿ ಮಾಡಿದೆ ಅಂದರೆ ಎಕ್ಸಾಂಪಲ್ ಬಾಬಾ ಇದರ ಅರ್ಥ ಮೊದಲೇ ಮಕ್ಕಳಿಗೆ ಸ್ಪಷ್ಟವಾಗಿಟ್ಟಿದ್ದಾರೆ. ವಿಜ್ಞಾನಿಗಳು ಏನೇ ಸಂಶೋಧನೆ ಮಾಡಬೇಕಾದ್ರೆ ಮಾತಾಡಿಕೊಂಡು ಬೊಬ್ಬೆಟ್ಕೊಂಡಿರಲ್ಲ, ಏಕಾಂತದಲ್ಲಿ ಅಂಡರ್ ಗ್ರೌಂಡ್ನಲ್ಲಿ ಏಕಾಂತದಲ್ಲಿ ಸಂಶೋಧನೆ ಮಾಡ್ತಾರೆ. ಸೈಲೆನ್ಸಿಗೆ ಆಳವಾದ ಸೈಲೆನ್ಸಿನ ಸ್ಥಾನಕ್ಕೆ ಹೋಗ್ತಾರೆ ಅವರು, ಏಕಾಂತವಾಸಿಗಳು. ಈ ಎಕ್ಸಾಂಪಲ್ ಬಾಬಾ ನಮಗೆ ಯಾಕೆ ಹೇಳ್ತಾರೆ ಅಂದರೆ, ನಾವು ಆತ್ಮ ನಿರಾಕಾರ ಈ ಪ್ರಕಾಶ ಸ್ವರೂಪದ ಅನುಭವದ ಅಂತರ್ಮುಖತೆಯ ಆಳವಾದ ಏಕಾಂತಕ್ಕೆ ಹೋಗಬೇಕಾಗಿದೆ. कल्प पहले तो आप लोगों ने किया ना, फिर बोलने की आवश्यकता नहीं. ಕಲ್ಪದ ಹಿಂದೆ ಈ ಏಕಾಂತತೆಯ ಬಾಬಾ ಹೇಳ್ತಾರೆ ಅಂಡರ್ ಗ್ರೌಂಡಿನ ನೀವು ಲೈಟ್ ಹೌಸ್ ಸ್ಥಿತಿಗೆ ತಲುಪುವ ಪುರುಷಾರ್ಥ ಮಾಡಿದ್ದೀರಿ. ಈಗ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. जैसे बोलने में बात तो स्पष्ट करते वैसे ही संकल्प से सारे कारोबार चले. ಹೇಗೆ ಮಾತಾಡಿ ವಿಷಯ ಸ್ಪಷ್ಟ ಮಾಡ್ತೇವೆ, ಹೀಗಲ್ಲ ಹಾಗೆ ಹಾಗಲ್ಲ ಹೀಗೆ, ಅದೇ ರೀತಿಯಾಗಿ ಬಾಬನ ಮಕ್ಕಳು ಲೈಟ್ ಹೌಸ್ ಅಂದರೆ ನೀವು ಫರಿಸ್ತೆಗಳಂದರೆ ನೀವು ಸಂಕಲ್ಪದಿಂದಲೇ ಕೆಲಸ ಮಾಡೋರಾಗಬೇಕೀಗ ಅಂತಾರೆ ಬಾಬಾ. ಜಿತ್ನಾ ಜಿತ್ನಾ ಅನುಭವ ಕರ್ತೆ ಜಾತೆ एक दो के समीप आते जाते हो तो संकल्प भी एक दो से मिलते जाते हैं. ಎಷ್ಟೆಷ್ಟು ಈ ಅನುಭವ ಮಾಡ್ತೇವೆ, ಒಬ್ರಿಗೊಬ್ರು ಸಮೀಪತೆಯಲ್ಲಿ ಬರ್ತೇವೆ ಅಂದರೆ ಆತ್ಮಿಕ ಸ್ಥಿತಿಯ ಸಮೀಪತೆಯಲ್ಲಿ ಬರ್ತೇವೆ, ಅಷ್ಟು ನಮ್ಮ ಸಂಕಲ್ಪಗಳಲ್ಲಿ ಕೂಡ ಏಕತೆ ಬರ್ತದೆ. ನೀವೇನು ಸಂಕಲ್ಪ ಮಾಡ್ತೀರಿ ಅದು ಮತ್ತೊಬ್ಬರಿಗೆ ಅದೇ ಸಂಕಲ್ಪ ಬರ್ತದೆ. ಸೇವೆ ಪುರುಷಾರ್ಥದ ಪ್ರತಿ. लाइट रूप होने से व्यर्थ संकल्प व्यर्थ समय समाप्त हो जाने के बाद संकल्प वही उठेगा जो होना है. ನೋಡಿ ಬಾಬಾ ಸಂಕಲ್ಪದ ಬಗ್ಗೆ ಸ್ಪಷ್ಟ ಹೇಳ್ತಾರೆ. ವ್ಯರ್ಥತೆ ಕನಿಷ್ಠತೆ ಅಥವಾ ತಮೋಗುಣಿ ಸಂಕಲ್ಪಗಳು ಯಾವಾಗ ಸಮಾಪ್ತಿ ಆಗ್ತವೆ ಅಂದರೆ ನಾವು ಆತ್ಮ ಲೈಟ್ ರೂಪ ಆದಾಗ ವ್ಯರ್ಥ ಸಂಕಲ್ಪ ಸಮಾಪ್ತಿ ಆಗ್ತವೆ, ವ್ಯರ್ಥ ಸಮಯ ಸಮಾಪ್ತಿ ಆಗುತ್ತೆ. ಆವಾಗ ಏನು ಸಂಕಲ್ಪ ಬರ್ತವೆ ತಾವಾಗೆ ಅಂದರೆ ಯಾವುದು ಮಾಡಲೇಬೇಕೋ ಆ ಶುದ್ಧ ಸಂಕಲ್ಪಗಳು ತಾವೇ ಬರ್ತವೆ. तो अपनी बुद्धि में भी यही संकल्प उठेगा और जिसको करना है उनकी बुद्धि में भी वही संकल्प उठेगा. ಹೀಗೆ ಅಂತಿಮ ಸಮಯದಲ್ಲಿ ಮಾತಿನಿಂದ ಸೇವೆ ಅಲ್ಲ, ಸಂಕಲ್ಪದಿಂದ. ಬಾಬಾ ಹೇಳ್ತಿದ್ದಾರೆ, ನೀವು ಯಾವ ವ್ಯಕ್ತಿಗೆ ಸೇವೆ ಹೇಳಬೇಕು ಆ ವ್ಯಕ್ತಿ ಮಾಡೋ ವ್ಯಕ್ತಿಗೂ ಮಾಡುವ ಆತ್ಮಕ್ಕೂ ಅದೇ ಸಂಕಲ್ಪ ಬರ್ತದೆ. ಇದು ಬಾಬಾ ಹೇಳ್ತಾರೆ ಅಂತಿಮ ಸಮಯದಲ್ಲಿ ಈ ಪ್ರಕಾರದ ಸೇವೆ ನಡೀತದೆ. ಈ ರೀತಿಯಾಗಿ ನಾವು ಆತ್ಮ ಈ ಪ್ರಕಾಶ ಸ್ವರೂಪದ ಅಥವಾ ಫರಿಸ್ತಾ ರೂಪದ ಸ್ಥಿತಿಗೆ ತಲುಪಬೇಕಾಗಿದೆ. ಈ ನವೀನತೆಯನ್ನು ತಂದ್ಕೋಬೇಕು. ये कारोबार कोई देखे तो समझे इन्हों के कारोबार करने से नहीं इशारे से चलती हैं. ಹೀಗೆ ನಿಮ್ಮ ಸೇವೆ ನೋಡಿದವರಿಗೆ ಅನಿಸ್ಬೇಕು ಇವರಿಗೆ ಮಾತಾಡಿ ಹೇಳುವುದಕ್ಕಿಂತಲೂ ಇವರು ಸಂಜ್ಞೆಯಿಂದಲೇ ಮಾಡಿಸ್ಬಿಡ್ತಾರೆ. ನಜರ್ ಸೆ ದೇಖಾ ಅವ್ರು ಸಮಜ್ ಗಯೆ. ಇಲ್ಲಿ ಫರಿಸ್ತೆಗಳು ಬೆಳಕಿನ ಸ್ವರೂಪ ಸ್ಥಿತಿಗೆ ತಲುಪಿದ ಮಕ್ಕಳು ಬಾಬನ ಯಜ್ಞದ ಸೇವೆ ಏನಿದೆ ಅಂತ ಅವರಿಗೆ ಕಣ್ಣಿಗೆ ಕಾಣುವಾಗಲೇ ಅವ್ರು ಮಾಡಿ ಮುಗಿಸ್ಬಿಡ್ತಾರೆ. ಅವರಿಗೆ ಹೀಗೆ ಮಾಡಿ ಮಾಡಿ ಅಂತ ಯಾರು ಹೇಳಬೇಕಾಗೋದಿಲ್ಲ. ನಜರ್ ಸೇ ದೇಖ ಅವ್ರ ಸಮಜ್ಗೆ ಕಣ್ಣಿಗೆ ಕಂಡಿತು ಈ ಸೇವೆ ಮಾಡಬೇಕು, ಅವರ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಇದು ನಾನು ಮಾಡಬೇಕು. तो सूक्ष्मवतन यहाँ ही बनना है. ಈ ರೀತಿಯಾಗಿ ಬಾಬನ ಯಜ್ಞವೇ ಸೂಕ್ಷ್ಮವತನ ಆಗಬೇಕಾಗಿದೆ. ಐಸಿ ಪ್ರಾಕ್ಟೀಸ್ ಕರಾತಿ ಹೋ, ಈ ಪ್ರಕಾರದ ಪ್ರಾಕ್ಟೀಸ್ ನೀವು ಮಾಡಿಸ್ತಿದ್ದೀರಾ ಅಂತ ಕೇಳ್ತಾರೆ. ಟೀಚರ್ಸ್ಕೋ ಯಹ ಸಿಕ್ಲಾತಿ ಹೋ ಕಿ ಅರ್ಜುನ ಭಾಷಣ ಕರ್ನಾ ಸಿಕ್ಲಾತಿ ಹೋ. ಬಾಬಾ ಕೇಳ್ತಾರೆ ಟೀಚರ್ಸ್ಗಳು ಈ ರೀತಿಯಾಗಿ ಸಂಕಲ್ಪದಿಂದ ಫರಿಸ್ತಾ ಪ್ರಕಾಶ ಸ್ವರೂಪದ ಸೇವೆ ಮಾಡೋದನ್ನು ಕಲಿಸ್ತಿದ್ದೀರಾ ಅಥವಾ ಇನ್ನೂ ಭಾಷಣ ಮಾಡೋದೇ ಕಲಿಸ್ತಿದ್ದೀರಾ. आप लोगों की स्टेज अपनी है, आप लोग यहाँ स्टेज पार कर चुके हैं. ಬಾಬಾ ಹೇಳ್ತಾರೆ ನಿಮ್ಮ ಸ್ಥಿತಿ ಸ್ಟೇಜ್ ನಿಮ್ಮದೇ, ಆದರೆ ಈಗ ಈ ಭಾಷಣ ಮಾಡೋ ಸ್ಟೇಜಿನಿಂದಲೂ ನೀವು ಪೂರ ದೂರ ಹೊರಟು ಹೋಗಿರಬೇಕು.
नंबरवार तो है ना, जैसे भविष्य में ताज तख्त धारण करके फिर छोड़कर देते जावे ना. ಬಾಬಾ ಹೇಳ್ತಾರೆ, ಮಕ್ಕಳು ಈ ಕಿರೀಟ ಧಾರಣೆಯಲ್ಲಿ ನಂಬರ್ವಾರ್ ಅಂತಿದ್ದೀರಿ, ಹೇಗೆ ಭವಿಷ್ಯದಲ್ಲಿ ಕಿರೀಟ ಸಿಂಹಾಸನ ಧಾರಣೆ ಮಾಡ್ತವೆ, ಅಲ್ಲಿ ಬಿಟ್ಟು ಕೊಡೋ ಸಮಯ ಬಂದಾಗ ತೆಗೆದಿಟ್ಟು ಕೆಳಗಿಳಿತಿರ್ತಾನೆ. तब तो दूसरे लेंगे, यहाँ भी आप लोग स्टेज को पार करते चलते जावेंगे, तब दूसरे उस स्टेज पर आवेंगे. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಕಿರೀಟ ಸಿಂಹಾಸನ ಬಿಟ್ಟಾಗ ಮುಂದೆ ಯಾರು ಅದನ್ನು ಧರಿಸ್ಕೋಬೇಕು ಅದನ್ನು ಧರಿಸ್ತಾರೆ. ಅದೇ ರೀತಿಯಾಗಿ ಈಗ ವರ್ತಮಾನದಲ್ಲಿ ನೀವು ಕೂಡ ಪ್ರಕಾಶಮಯವಾದ ಈ ಫರಿಸ್ತಾ ಸ್ವರೂಪದ ಸ್ಟೇಜನ್ನು ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡು ನಡೆದರೆ ಬಾಬಾ ಹೇಳ್ತಾರೆ ನಿಮ್ಮ ಹಿಂದೆ ಬರೋರಿಗೂ ಆ ಸ್ಥಿತಿಯ ಧಾರಣೆ ಅನುಭವ ಆಗ್ತದೆ. ಭವಿಷ್ಯಕ್ಕೆ ರೂಪರೇಖಾ ಯಹಾ ಚಲೆಗಿನ, ಭವಿಷ್ಯದಲ್ಲಿ ಸತ್ಯುಗದಲ್ಲಿ ಏನಾಗಬೇಕು, ಕಿರೀಟ ಸಿಂಹಾಸನ ಎಲ್ಲ ಹೇಗೆ ಬೇರೆಯವರಿಗೆ ಧಾರಣೆ ಮಾಡಿಸ್ತೇವೆ, ನಾವು ಹೇಗೆ ಧಾರಣೆ ಮಾಡ್ತೇವೆ, ಅದೆಲ್ಲ ಇಲ್ಲೇ ಸಂಗಮಯುಗದಲ್ಲೇ ನಡೀತದೆ ಅಂತಾರೆ ಬಾಬಾ. तो उस स्टेज से ऐसी लगन लग जाएगी जो उनके बिना जैसे अच्छा ही नहीं लगेगा. ಈ ರೀತಿಯಾಗಿ ಬೆಳಕಿನ ಸ್ವರೂಪ ಧಾರಣೆ ಮಾಡಿದಂತಹ ಫರಿಸ್ತಾ ಸ್ವರೂಪಗಳು ಆ ಸಭೆಯಲ್ಲಿದ್ದಾಗ, ಆ ಸಭೆಯಿಂದ ಹೊರಟು ಹೋದಾಗ ಹೇಗಿರ್ತದೆ, ಅವ್ರ ಸಭೆಯಲ್ಲಿದ್ದಾಗ ಸಭೆಗೆ ಏನು ಅನುಭವ ಆಗುತ್ತೆ, ಈ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಗ ಅನುಭವ ಹೇಳ್ತಾರೆ, ನೀವು ಇದ್ರೆ ಈ ಸಭೆ ಶೋಭೆ ಇರ್ತದೆ, ನೀವಿರಬೇಕು. ನ ಚಾತೆ ಬಿ ಬಾರ್ ಬಾರ್ ಉಸ್ ತರಫ್ ಚಲೆ ಜಾಯಂಗೆ. ಹೀಗೆ ಇಷ್ಟ ಇಲ್ಲದಿದ್ರೂ ಅವ್ರ ಫರಿಸ್ತಾ ರೂಪ, ಬೆಳಕಿನ ರೂಪ ಅವರೆಡೆಗೆ ಅನೇಕರನ್ನ ಆಕರ್ಷಣೆ ಮಾಡ್ತಾ ಇರ್ತದೆ. ಈ ಪ್ರಕಾರವಾಗಿ ಮಕ್ಕಳ ಅಂತಿಮ ಸಮಯದ ಅಂತಿಮ ಸೇವೆ ಮಕ್ಕಳದು ಪ್ರಕಾಶ ಸ್ವರೂಪದ ಸ್ಥಿತಿ ಮೂಲಕ ಸೇವೆ ನಡೀತದೆ. ಈ ಸೇವೆ ಮಾಡಲಿಕ್ಕಾಗಿ ಮಕ್ಕಳು ಈ ಸ್ಥಿತಿಯನ್ನು ತಲುಪಬೇಕು ಅಥವಾ ಈ ಡ್ರೆಸ್ಸನ್ನು ಧರಿಸ್ಬೇಕು. ಆ ಧರಿಸುವಂಥ ಪುರುಷಾರ್ಥ ಮಕ್ಕಳು ಈಗ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ಹೀಗೆ ಬಾಬಾ ಇವತ್ತು ನಮಗೆ ಈ 2 ಮುರಳಿಯಲ್ಲಿ ಕೂಡ ಮುಂದೆ ಅಂತಿಮ ಸಮಯದಲ್ಲಿ ನಾವು ಸರ್ವಿಸ್ ಹೇಗೆ ಮಾಡೋದು, ಈಗಿನ ಹಾಗೆ ಕ್ಲಾಸು, ಕೋರ್ಸು, ಭಾಷಣ, ಶಿಬಿರ, ಪ್ರದರ್ಶನ ಯಾವುದೇ ಇಲ್ಲ, ಬ್ರಹ್ಮಭೋಜನವೂ ಇಲ್ಲ. ಯಾಕೆ ಯಾರೆಲ್ಲೆಲ್ಲಿರ್ತಾರೆ ಅಲ್ಲಲ್ಲೇ ಬಾಕಿ ಆಗಿರ್ತಾರೆ ಆತ್ಮಗಳು. ಆಗ ಅಂತಿಮ ಸ್ವರೂಪದ ಸ್ಟೇಜಿನ ಸೇವೆ ನಮ್ಮದು. ಬಾಬಾ ಹೇಳ್ತಾರೆ, ಈಗ ಕೂಡ ನಿಮ್ಮ ಸೇವೆ, ನೀವೇನು ಸರ್ವಿಸ್ ಮಾಡ್ತೀರಿ, ಆ ಸೇವೆಯಿಂದ ನಿಮ್ಮ ಸ್ಥಿತಿ ಗೊತ್ತಾಗ್ತದೆ ಅನೇಕರಿಗೆ. ಎರಡನೇದಾಗಿ ಅಂತಿಮ ಸೇವೆಯ ಅಂತಿಮ ಸ್ವರೂಪ ನಮ್ಮದು ಬೆಳಕಿನ ಸ್ವರೂಪ ಆಗಿರಬೇಕು. ಸಂಕಲ್ಪದಿಂದಲೇ ಅನೇಕರಿಗೂ ಬಾಬನ ಸಾಕ್ಷಾತ್ಕಾರದ ಸೇವೆ ಮಕ್ಕಳು ಮಾಡಿಸ್ಬೇಕಾಗಿದೆ. ಈ ಪ್ರಕಾರವಾಗಿ ನೀವು ಲೈಟ್ ಹೌಸ್, ಮೈಟ್ ಹೌಸ್, ಪ್ರಕಾಶವೇ ಪ್ರಕಾಶ. ಹೇಗೆ ಬ್ರಹ್ಮ ಬಾಬರ್ ನೋಡಿದಾಗ ಬ್ರಹ್ಮನ ಸಾಕಾರ ಶರೀರ ಕಾಣ್ತಿರಲಿಲ್ಲ, ಅವರ ಫರಿಸ್ತಾ ಸ್ವರೂಪ ಕಾಣ್ತಿತ್ತು. ಇನ್ನು ಕೆಲವರಿಗೆ ಕೇವಲ ಬೆಳಕು ಕಾಣ್ತಾ ಇತ್ತು, ಅದರೊಳಗೆ ತನ್ನತನವನ್ನು ಮರಿತಾ ಇದ್ರು. ಈ ಪ್ರಕಾರದ ಸೇವೆ ಮಕ್ಕಳು ಅಂತಿಮದಲ್ಲಿ ಮಾಡಬೇಕಾಗುತ್ತೆ. ಆ ಸೇವೆಯ ತಯಾರಿ ಈಗ ಮಧ್ಯದಲ್ಲಿ ಮಕ್ಕಳು ಮಾಡಬೇಕು. ಇದಕ್ಕೆ ವಿಜ್ಞಾನಿಗಳ ಉದಾಹರಣೆ ಕೊಟ್ಟರು ಬಾಬಾ. ಹೇಗೆ ಅವರು ಸೈಲೆನ್ಸಿನ ಆಧಾರ ಪಡ್ಕೊಂಡ್ರು, ಸೈಲೆನ್ಸಿನಿಂದ ಅವರು ಸೈಲೆನ್ಸನ್ನು ಕಾಪಿ ಮಾಡಿದರು. ಅಂದರೆ ಏಕಾಂತವಾಸಿಗಳು ಏಕಾಗ್ರತೆಯನ್ನು ಪಡೀಲಿಕ್ಕೆ ಆಗಿ ವಿಜ್ಞಾನದ ಸಾಧನಗಳನ್ನು ಕಂಡುಹಿಡಿದರು. ಸುಮ್ಮನೆ ಎಲ್ಲರ ಮಧ್ಯೆ ಗ್ರೂಪಲ್ಲಿ ದೊಡ್ಡ ಏನು ಹೇಳ್ತಾರೆ ವಿಷಯಗಳನ್ನು ಚರ್ಚೆ ಮಾಡೋದರಲ್ಲಿ ಹಾಗೆ ಸಂಶೋಧನೆ ಮಾಡಲಿಕ್ಕೆ ಬರಲ್ಲ. ಸಂಶೋಧನೆಗೆ ಏಕಾಂತತೆ, ಅಂಡರ್ಗ್ರೌಂಡನ್ನು ಆಯ್ಕೆ ಮಾಡ್ಕೋತಾರೆ. ಬಾಬನು ನಮಗೆ ಫರಿಸ್ತಾ ರೂಪ, ಪ್ರಕಾಶ ಸ್ವರೂಪ ಅಥವಾ ಪ್ರಕಾಶ ಲೈಟ್ ಹೌಸ್ ಸ್ಥಿತಿಗೆ ತಲುಪಬೇಕಾದ್ರೆ ಮಕ್ಕಳು ಕೂಡ ತಮ್ಮ ಮನ ಬುದ್ಧಿಯನ್ನು ಅಂಡರ್ಗ್ರೌಂಡ್ ಮಾಡ್ಕೋಬೇಕು. ಏಕಾಂತತೆ, ಏಕಾಗ್ರತೆಯಲ್ಲಿ ಪ್ರಕಾಶ ಸ್ವರೂಪದ ಅನುಭವದ ಅಭ್ಯಾಸ ಪ್ರಾಕ್ಟೀಸ್ ಮಾಡ್ತಾ ಅನೇಕರಿಗೂ ಸಹ ಈಗ ಇದೇ ಸೇವೆಯ ವಿಧಾನವನ್ನು ಕಲಿಸಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕದ ಮಧ್ಯೆ
ಶ್ವೇತ ಪ್ರಕಾಶ ಸ್ವರೂಪ ಬಿಂದು ಸ್ವರೂಪ ಆತ್ಮ ನಾನು ಮಸ್ತಕದ ಗುಹೆ ಒಳಗೆ ಪ್ರಕಾಶವಾಗಿರುವ ಜ್ಯೋತಿ ನಾನು ಗುಹೆ ಒಳಗಿರುವ ಏಕಾಂತವಾಸಿ ಜ್ಯೋತಿ ನಾನು ಮಸ್ತಕದ ತುಂಬ ಪ್ರಕಾಶವೇ ಪ್ರಕಾಶ ಹರಡಿದೆ. ಈ ಪ್ರಕಾಶ ದೇಹದ ಕತ್ತಲನ್ನು ಓಡಿಸುತ್ತಿದೆ. ಪ್ರಕಾಶ ಸ್ವರೂಪ ಆತ್ಮ ನಾನು ಪವಿತ್ರ ಪ್ರಕಾಶ ಫರಿಸ್ತಾ ನಾನು ಓಂ ಶಾಂತಿ. ಓಂ ಶಾಂತಿ.